ಮಸ್ತ್ ಕಾಣಿಸ್ತುತ್ತಿಂದಿ ವಾಹನ ನಿಲ್ಲುಗಡೆ ನಿಷೇಧಿಸಲಾಗಿದೆ. ಹಾಗಾದ್ರೆ ಬೈಕ್ ಎಲ್ಲಿ ಪಾರ್ಕ್ ಮಾಡೋಣ ಬ್ರದರ್? ಯಾಕೆ ಈ ತರ ಮಾಡ್ತಿದೀರಾ? ಈ ಕಡೆ ಅಂತ ಬೋರ್ಡ್ ಹಾಕಿದ್ದಾರೆ, ಈ ಕಡೆ ಅಂತ ಬೋರ್ಡ್ ಇದೆ. ಇದ್ರ ಮುಖಾಂತರ ಹೋಗೋಣ. ಇದೇ ಬೈಕ್ ನಿಂದಿರ್ಸೋಣ. ಇಲ್ಲಿ ಯಾವ್ದಾದ್ರು ಒಂದ್ ಅಂಗಡಿ ನೋಡಿ ಹೆಲ್ಮೆಟ್ ಇಟ್ಟು. ಸ್ಕ್ಯಾನರ್ ಇದೆಯಾ ಅಂಕಲ್ ರೀ? ಎಷ್ಟು? ಐಶ್ವರ್ಯ BR 40. ಹೇಳಿ. ಓಕೆ, ಧನ್ಯವಾದಗಳು. ಯಾಕಂದ್ರೆ ನಾವು ನಿಯತ್ತದಿಂದ ದುಡ್ದಿರೋ ರೊಕ್ಕದಾಗ ಇಲ್ಲಿ ತನ ಬಂದಿರ್ತೀವಿ. ನೀವು ಮತ್ ನಮ್ಮ ಬೈಕಿಂದ 20 ರೂಪಾಯಿ ಬಾರಿಸಿರ ಹೆಂಗ್ರಿ? 20 ರೂಪಾಯಿ ಒಂದ್ ಕೊಟ್ಟಿದ್ದ, ಮತ್ 20 ರೂಪಾಯಿ 20 ರೂಪಾಯಿ ಒಂದೇ ಟಿಕೆಟ್ ಕೊಟ್ಟಿದ, ಮತ್ 20 ರೂಪಾಯಿ ಇನ್ನೊಂದ್ ಕೊಡತ್ತೇನೆ ಅವಂಗ. 40 ರೂಪಾಯಿ ಇಸ್ಕೊಂಡ ಒಂದ್ ಕೊಟ್ಟ ಯಾರಿಗೆ ಆತ? ಸೊ ಬೇಲೂರಲ್ಲಿರುವಂತಹ ಟೆಂಪಲ್ ಏನೈತಿ, ಅವಾಗಿನ ಕಾಲದಾಗ ಶ್ರೀ ವಿಜಯನಾರಾಯಣ ಟೆಂಪಲ್ ಅಂತ ಕೂಡ ಕರಿತಿದ್ರು. ಅಲ್ಲಿ ಈ ಥರ ಎಂಟ್ರಿ ಆಗಿ ಬಂದ್ರೆ ಏನೈತಿ, ಈ ಥರ ಟೆಂಪಲ್ ಕಾಣ್ತತಿ. ಈ ಥರ ಎಲ್ಲ ಹೊರಗೆ ಬಂದಿರ್ತಾನಲ್ಲ, ನನಗೆ ಟೆಂಪಲ್ ನೋಡೋದಕ್ಕಿಂತ ಇಷ್ಟ ಏನಪ್ಪ ಅಂದ್ರೆ ಈ ಥರ ರೀ. ಏನ್ರಿ ಅವಾಗಿನ ಕಾಲದ್ದು ಎಲ್ಲ ಇಟ್ಟಿರ್ತಾರಲ್ಲ, ಅಂಥವೆಲ್ಲ ನೋಡೋದು ಭಾಳ ಇಷ್ಟ. ಮತ್ತು ಈ ಥರ ಖಾಲಿ ಇರ್ತೈತಲ್ಲ, ಇದನ್ನೆಲ್ಲ ಒಂಥರ ಮಸ್ತ್ ರೀ. ಈ ಸಣ್ಣ ಸಣ್ಣ ಕಂಬದಾಗೂ ಡೀಟೇಲಿಂಗ್ ಹೆಂಗೈತೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಐತಿ. ಇವ್ ಏನು ಅನ್ನತಾನು, ಇವ್ ದೊಡ್ಡ ಬೆಳಗ್ಗೆ ಮಾಡ್ಯಾನ. ನೀವು ಒಟ್ಟು ಕಾರ್ ಹೊಡೆದಿ ಫೋಟೋ ಹೊತ್ತ, ನೀ ಇರೋದ ಕಾರ್ ಗದೀವು. ಏ ಚಿನ್ನು, ತುಟಿ ಅಟ್ಟ ನೋಡು ಮಿನ್ಸ್ತಾವ ಕೆಂಪು. ಸೊ ಇನ್ನು ವಿಡಿಯೋ ಮಾಡೋದು ಬಿಟ್ಟು ಏನೈತಿ, ಒಂದು ಸ್ವಲ್ಪ ಗುಡಿ ಅದು ನಾನು ಚಂದ ಹಿಂಗೆ ನೋಡ್ತೇನೆ ರೀ. ಆಮ್ಯಾಗ ಮತ್ತೆ ಹಳಾಡ್ಸೋದಾಕೈತಿ ನಾ ವಿಡಿಯೋದ ನೋಡಿ. ಸೊ ಹಿಂಗೆ ಭಾಳ ಕಡೆ ಮಾಡೇನೆ. ಸೊ ಒಂದು ಸ್ವಲ್ಪ ಗುಡಿನ ನಾನು ನೋಡ್ತೇನೆ, ಮತ್ತೆ ಮುಂದೆ ಸಿಗ್ತೇನೆ ನಿಮಗೆ. ಸಂಜೆ ಸರಿ ಸುಮಾರು 4 ಗಂಟೆ 2 ನಿಮಿಷ ಆಗೈತಿ. ಯಾಕೋ ವಾಜ್ಗಳು ಪ್ರೋಗ್ರಾಮ್ ಕಾಣ್ಲಾಕತೈತಿ. ನೋಡ್ಬೇಕು ಏನಾಗುತ್ತೋ ಏನಿಲ್ಲ ಅಂತ. ಅಯ್ಯೋ ರೋಡ್ ಬೇರೆ ವರ್ಕ್ ನಡೆದೈತಿ. ಸಿಕ್ಕಾಪಟ್ಟೆ ತೊಂದ್ರೆ ಆಗತ್ತೆ ಮಳೆ ಬಂದ್ರೆ. ನಿಂದ್ರಕೇನು ಜಾಗ ಇಲ್ಲಿ ಎಲ್ಲ ನಮ್ ಕ್ಯಾಮ್ರಾಕಿಂಗ್. ಗೈಸ್, ಮಳೆ ಬರೋ ಎಲ್ಲಾ ಲಕ್ಷಣಗಳು ಕಾಣಕತ್ತಾವ, ಮತ್ತ ಮಳೆನೂ ಬರಾಕತೈತಿ. ಸೊ ಅದ್ರ ಸಲುವಾಗಿನ ಪಟಾಪಟ ರೇನ್ ಕೋಟ್ ತಗೊಳ್ದ್ರೆ ಇಟ್ಕೊಂತ ಬತ್ತೀವಿ. ಬಟ್ ನನಗೆ ಏನ್ ಚಿಂತೆ ಅಂದ್ರೆ ಶೂಸ್ ರೀ 3-4 ಕಿಲೋ ಅದಾವ. ತೋದು ಅಂದ್ರ 6 ಕಿಲೋ ಹಾಕೋ. ಸೊ ಫೈನಲಿ ಟೈಮ್ ಒಂದು 7 ಗಂಟೆ ಆಗೈತಿ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದೇ ಬಿಟ್ವಿ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಅಲ್ಲೈತಿ. ಬೈಕ್ ಪಾರ್ಕಿಂಗ್ ಇಲ್ಲಿ ಮಾಡಿವಿ. ಸೊ ಹಿಂಗೆ ವಾಕೇಬಲ್ ಡಿಸ್ಟೆನ್ಸ್ ಒಳಗೆ ದೇವಸ್ಥಾನ ಇರೋದ್ರಿಂದ ಹಿಂಗೆ ಹೋಗಿ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ನಂತರ ಏನೈತಿ ನಾವು ವಾಪಸ್ ಧರ್ಮಸ್ಥಳಕ್ಕೆ ಇವತ್ತು ಹೊಡಿಬೇಕಂತ ಅಂದ್ಕೊಂಡಿವಿ. ನೋಡ್ಬೇಕೇನಕ್ಕೆ. ಮಾರ್ನಿಂಗ್ ಎಲ್ಲರಿಗೂ ಈ ಕಡೆ ಕೈ ತೆಗಿಯಂಗಿಲ್ಲ, ಈ ಕಡೆ ಯಾಕಂದ್ರೆ ಬಾತ್ರೂಮ್ ಕಾತತಿ. ಸೊ ನಿನ್ನೆ ಈ ರೂಮ್ ಕೊಟ್ಟಿದ್ರಿ ನಮಗೆ, ಈ ರೂಮ್ನಾಗ ಇದ್ವಿ. ಸೊ ಈಗ ಚೆಕ್ಔಟ್ ಮಾಡತ್ತೀವಿ. ಎಲ್ಲಿಗಪ್ಪ ಅಂದ್ರೆ ಸೀದಾ ಧರ್ಮಸ್ಥಳ. ಹೆಂಗತಿ ಬೋನಿ ಗೈಸ್, ಬನ್ನಿ. ಟಾಪ್ ಬಾಕ್ಸ್ ಕೊಟ್ಟಾರ ನಮ್ಮ ಕೈಯಾಗ. 360 ಐತಿ. ಅದಕ್ಕೆ ಹೋಗಿ ಈ ಥರ ರೂಮ್ ರೆಂಟ 1400 ರೂಪಾಯಿ ನೋಡಿ. ಸೊ ನಮ್ಮ ಬೈಕ್ ಎರಡೂ ಅಲ್ಲಿ ಪಾರ್ಕ್ ಆಗ್ಯಾವ. ನನ್ನ KTM ಸೀರೀಸ್ ಅಂತೂ ಕೇಳಬೇಡ್ರಿ. ಇವತ್ತು ರಗಡ ಆಗೈತಿ ಈಗ ಪಾಪ. ನಿನ್ನೆ ರಾತ್ರಿ ಬೀಳ್ತಿದ್ದೆ. 1/4 ಕಿಲೋ ಮನುಷ್ಯ ಅದೀನಿ, ಅರ್ಧ ಕಿಲೋ ಟಾಪ್ ಬಾಕ್ಸ್ ಕೊಟ್ಟಾರ ನಮ್ಮ ಕೈಯಾಗ. ನೋಡ್ರಿ ಅಲ್ಲಿ ಹಿಂಗೆ ಹಾಕೋ ಕರ್ಮ. ಅಲ್ಲೂ ಇದನ್ನು ಇಡೋಣ. ಡನ್ ಕೀ ತರ. ಸೊ ಆಲ್ ಡನ್ ಗೈಸ್. ಈ ಲಾಡ್ಜಿಗೆ ಬಂದಾಗ ಮೊದಲು ಏನು ಮಾತಾಡ್ಬೇಕು ಗೊತ್ತಿ, ಇವಂಗೆ ಟೈಮಿಂಗ್ ಮಾತಾಡ್ರಿ. ಮುಂಜಾನೆ 8 ಗಂಟೆಗೆ ಬಂದು ಎಬ್ಸಕ್ಕೆ ನಾನು ಚೆಕ್ಔಟ್ ಮಾಡಿರ್ತಿ ಅಂದ್ರೆ 10:30 ತನಕ ಜಗ್ಗೇನೆ ಇವತ್ತು.
ಸಿಬ್ಬಂದಿಗಳ ವಾಹನಗಳಿಗೆ ಮಾತ್ರ ಪ್ರವೇಶ. ಫೋಟೋ ಬೇಕಾಕವು ಇವು ಫೋಟೋ ತೆಗೆದು ಕೊಡೋಣ ಅಂತಲೇ ಲೋ ಕ್ವಾಲಿಟಿ ತಗೊಂಡಾನ. ಐಫೋನ್ ಪಾಡ್ಲ ಹಂಗಂದ್ರೆ ಆ ಥರನೂ ತಗೊಂಡಾನ ಕ್ಯಾಮ್ರಾ ಆ್ಯಪ್ನೇನು. ಕೆಂಪ ಎದಕ್ಕೆ ತೋರ್ದು ಹಂಗಂದ್ರೆ ಅಲ್ಲಿ ಸೆಟ್ಟಿಂಗ್ ಇಟ್ಕೋದ್ರಿ. ಹಿಂಗೆ ಬಡ್ರು ಅಂತ ಬಡ್ಕೊಂತಿದ್ದೀರಿ ಯಾರನ್ನಾರೇ ಹೆಂಗೈತು ಹಾಂ ನೀವು ನೋಡ್ಲ ಇವು ಮಿನ್ಸ್ತಾನೆ ಹೆಂಗೆ ಪಳ್ಳ 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 ಮಿಂಚಾತಾನ ನೋಡಿ ಧರ್ಮಸ್ಥಳದಾಗ. ಪಳ್ಳ 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 ಮಿಂಚ್ತಾನೆ ರೀ ಗೈಸ್. ಗಾಡಿ ಹಚ್ಚಾಕ ಅಲ್ಲಿ ಎಲ್ಲೂ ನಿಂದ್ರಾಲಿದ ಎಬ್ಬಡು ಗಾಡಿ ಇಲ್ಲಿ ತಾನು ನಿಂದ್ರಿಸಿನಿಕೇನು ಶಿರಿನ ಇವತ್ತು ನಡು ರೋಡ್ನಾಗ ಕೈ ಬಿಟ್ಟು ಹೋಗ್ಬಿಡ್ತೀನಿ ಇವತ್ತು ಆ ಕಡೆ ಧರ್ಮಸ್ಥಳಕ್ಕೆ. ನೀವು ಒಂದು ತಾಸು ತನ ತೆಗಿದ ಮಾಡ್ತಾನೋ ಮರ ಏನು ಭಾಳ ಸೂಕ್ಷ್ಮ ಹುಡುಗ. ಏನು ಮಾತಾಡಲ್ಲ ನಾವು ಏನು ಮಾತಾಡ್ರಿ ಚಪ್ಪ ತಾನೀಗ. ನೋಡ್ತಾನೆ ಹೆಂಗೆ ನೋಡ್ಲ ಅಟ್ಟ ಅಪ್ಪರಿಗಾಡ್ಲೆ. ನೀನು ಹೆಲ್ಮೆಟ್ ಇಲ್ಲ ಇಡ ಅದು ಯಾರು ಹೋದ್ರೆ ನೀ ಕೊಡ್ತೇನ. ಹಾಂ ಏನ್ರಿ ಜನ ಎಟ್ಟರೆ ಜನ ಸಿಕ್ಕಾಪಟ್ಟೆ ಮಂದಿ ಇತ್ತಪ್ಪ ನೋಡ್ರಿ. ಸೊ ಸದ್ಯಕ್ಕೆ ಧರ್ಮಸ್ಥಳ ದೇವಸ್ಥಾನಕ್ಕೆಲ್ಲ ವಿಸಿಟ್ ಮಾಡಿದಾಯ್ತು, ದರ್ಶನ ಪಡೆದಿದ್ದಾಯಿತು. ನಮ್ಮ ಲಗೇಜ್ ತೊಗೊಂಡು ಎಲ್ಲರೂ ಪಾರ್ಕಿಂಗ್ ಕಡೆ ಹೊಂಟಿವಿ. ಇಲ್ಲಿಂದ ನಾವು ಮ್ಯೂಸಿಯಂ ಭೇಟಿ ಕೊಟ್ಟು ಓಪನ್ ಇತ್ತರೆ ಮ್ಯೂಸಿಯಮ್ಗೆ ಹೋಗೋದು, ಇಲ್ಲಾಂದ್ರೆ ಇಲ್ಲಿಂದ ಹೊರನಾಡು. ಸಿಕ್ಕಾಪಟ್ಟೆ ಸಿಕ್ಕೈತಿ ಅಂತದ್ರಾಗ ಇವು ಗೇರ್ಸ ಹೆಲ್ಮೆಟ್ ಆಟೋ ಒಯ್ಬೇಕಂದ್ರೆ 12 ಆಕತಿ. ಹೌದು.